ಲೀಗಲಿ ಒಂದು ಮಗು ಸ್ಕೂಲ್ ಅಲ್ಲಿ ಇದೆ ಅಂತಂದ್ರೆ ಆ ಸ್ಕೂಲ್ ನ ಡ್ಯೂರೇಷನ್ ಅಲ್ಲಿ ಸ್ಕೂಲ್ ಆ ಮಗುಗೆ ಲಾಫುಲ್ ಕಸ್ಟಡಿಯಲ್ಲಿ ಇರುತ್ತೆ ಅಂಡ್ ಸ್ಕೂಲ್ ನ ಡ್ಯೂಟಿ ಆಫ್ ಕೇರ್ ಅನ್ನೋದಿರುತ್ತೆ. ಸ್ಕೂಲ್ ಜವಾಬ್ದಾರಿ ದಟ್ ಮಗುಗೆ ಯಾವುದೇ ರೀತಿ ತೊಂದರೆ ಆಗದೆ ಇರೋ ರೀತಿ ನೋಡ್ಕೊಳ್ಳೋದು. ಟೀಚರಿಗೆ ಏನಾದ್ರೂ ಮಗು ಹೇಳಿದ ಮೇಲೇನೂ ಸಹ ಟೀಚರ್ ಇಗ್ನೋರ್ ಮಾಡಿದ್ರೆ ಟೀಚರ್ ನ ನೆಗ್ಲಿಜೆನ್ಸ್ ಆಗುತ್ತೆ. ಇದು ಬುಲಿಂಗ್ ಅಂತ ಹೇಳುವಾಗ ಪ್ರತಿಯೊಂದು ತಂದೆ ತಾಯಿ ಮತ್ತೆ ಟೀಚರ್ ನ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ ದಟ್ ನೀವು ಮಕ್ಕಳ ಈ ಒಂದು ಬುಲಿಂಗ್ ಎಕ್ಸೆಟ್ರಾ ನ ಅಡ್ರೆಸ್ ಮಾಡೋದು. ಇದೆಲ್ಲ ಸ್ಕೂಲ್ ನ ಜವಾಬ್ದಾರಿ. ಚೈಲ್ಡ್ ಪ್ರೊಟೆಕ್ಷನ್ ನಾರ್ಮ್ಸ್, CBSE ಆಂಟಿ ಬುಲಿಂಗ್ ಗೈಡ್ಲೈನ್ಸ್ ಅನ್ನ ಫಾಲೋ ಮಾಡೋದು. ನಿಮ್ ಮಕ್ಕಳು ಓದ್ತಿರುವಂತ ಸ್ಕೂಲ್ ಅಲ್ಲಿ ಈ ರೀತಿ ಬುಲಿಂಗ್ ನಡೀತಿದೆ ಅಂತಂದ್ರೆ ಸ್ಕೂಲ್ ಅದಕ್ಕೆ ರೆಸ್ಪಾನ್ಸಿಬಲ್ ಆಗುತ್ತೆ. ಸ್ಕೂಲ್ ನ ಅಗೇನ್ಸ್ಟ್ ಅಲ್ಲಿ ನೀವು FIR ಫೈಲ್ ಮಾಡಬಹುದು. ಭಾರತೀಯ ನ್ಯಾಯ ಸಂಹಿತಾ ಅಡಿಯಲ್ಲಿ ಕ್ರಿಮಿನಲ್ ನೆಗ್ಲಿಜೆನ್ಸ್ ಹಾಗೂ ಅಬೆಟ್ಮೆಂಟ್ ನ ಚಾರ್ಜಸ್ ರೈಸ್ ಆಗುತ್ತೆ. ಹಾಗೆ ಜುವೆನೈಲ್ ಜಸ್ಟಿಸ್ ಆಕ್ಟ್ ಅಲ್ಲಿ ಕೂಡ ಸಹ ನಿಮಗೆ ಪ್ರಾವಿಷನ್ಸ್ ರೈಸ್ ಆಗುತ್ತೆ. ತಮಾಷೆಗಾಗಿ ಫನ್ಗೋಸ್ಕರ ಅಂತ ನೀವು ಮಾಡ್ತಿರುವಂತ ಈ ಒಂದು ಬುಲಿ ಕ್ರೈಮ್ ಗೆ ಕನ್ವರ್ಟ್ ಆಗಬಹುದು. ಸೊ ಹಾಗಾಗಿ ಪ್ರತಿಯೊಂದು ಪೇರೆಂಟ್, ಟೀಚರ್ ಹಾಗೂ ಸ್ಟೂಡೆಂಟ್ಸ್ ನಲ್ಲಿ ಒಂದು ರಿಕ್ವೆಸ್ಟ್ ಏನಂತಂದ್ರೆ ಇನ್ನೊಂದು ಮಗುವಿಗೂ ಸ್ಕೂಲ್ ಅಲ್ಲಿ ಒಳ್ಳೆ ಎನ್ವೈರನ್ಮೆಂಟ್ ಅನ್ನ ಕ್ರಿಯೇಟ್ ಮಾಡ್ಕೊಡಿ. ಅವರಿಗೆ ಸ್ಕೂಲ್ ಅಂದ್ರೆ ಭಯ ಪಡೋ ರೀತಿ ಆಗಿರಬಾರ್ದು ಅಥವಾ ಬುಲಿ ಆಗಿರಬಾರ್ದು. ಆಸ್ ಅ ಪೇರೆಂಟ್ ನಿಮ್ ಕೆಲಸ ಬರೀ ಸ್ಕೂಲ್ ಫೀಸ್ ಕಟ್ಟೋದು ಅಷ್ಟೇ ಅಲ್ಲ. ನಿಮ್ ಮಗು ಸ್ಕೂಲ್ ಅಲ್ಲಿ ಖುಷಿಯಾಗಿದೆಯಾ, ನಿಮ್ ಮಗು ಸೇಫ್ ಆಗಿದೆಯಾ, ನಿಮ್ ಮಗುನ ಯಾರಾದ್ರೂ ಬುಲಿ ಮಾಡ್ತಿದಾರ ಅಥವಾ ನಿಮ್ ಮಗುನೇ ಇನ್ ಯಾರನ್ನಾದ್ರೂ ಬುಲಿ ಮಾಡ್ತಿದಾರ, ಬಿಕಾಸ್ ಅದನ್ನು ಸಹ ತಪ್ಪಾಗುತ್ತೆ. ಅಂಡ್ ಆಲ್ಸೋ ನಿಮ್ ಮಗುವಿನ ಒಂದು ಮೆಂಟಲ್ ಕಂಡೀಷನ್ ಯಾವ ರೀತಿ ಇದೆ ಇದನ್ನ ದಿನ ನೀವು ಮಾತನಾಡೋದು ಥ್ರೂ ಕಮ್ಯುನಿಕೇಶನ್ ತಿಳ್ಕೊಬೇಕಾಗತ್ತೆ.